ಇನ್ನು ಫೈನಲ್ಗೆ ಯಾರು ಹೋಗ್ಬೋದು, ಫಿನಾಲಿನಲ್ಲಿ ಯಾರು ಇರ್ತಾರೆ ಅಂತ ನೀವು ಹೇಳೋದಾದ್ರೆ ಟಾಪ್ 3 ಕಂಟೆಸ್ಟೆಂಟ್ ಯಾರು ಇರಬೇಕು ಅಂತ ನಿಮಗೆ ಅನ್ಸುತ್ತೆ? ಬಂದಿದ್ದೀನಿ ಬಿಗ್ ಬಾಸ್ ಇಂದ ಸಾಕು. ಐದು ನನ್ನ ಪ್ರಕಾರ ಹನುಮಂತು, ತ್ರಿವಿಕ್ರಮ್, ರಜತ್, ಚೈತ್ರ, ಭವ್ಯ ತುಂಬ ಚೆನ್ನಾಗಿ ಆಟ ಶುರು ಮಾಡಿದಾಳೆ ಈ ವಾರದಿಂದ ಇಂಡಿವಿಜುವಲ್ ಆಗಿ. ಅದು ಕಂಟಿನ್ಯೂ ಮಾಡಿದ್ರೆ ಭವ್ಯ ಇರ್ತಾಳೆ, ಇಲ್ಲ ಅಂದರೆ ಮಂಜಣ್ಣ ಇರ್ತಾರೆ. ಓಕೆ, ಯಾರು ಗೆದ್ರೆ ನಿಮಗೆ ಖುಷಿ ಆಗುತ್ತೆ? ಮತ್ತೆ ಹನುಮಂತು ತುಂಬ ಇನ್ನೋಸೆಂಟ್ ಆಗಿ ಆ್ಯಕ್ಟ್ ಮಾಡ್ತಿರೋದು ಅಥವಾ ಇರೋದೇ ಇನ್ನೋಸೆಂಟ್ ಅವರು? ಇಲ್ಲ, ಅವ್ನು ಇನ್ನೋಸೆಂಟ್ ಆಗಿಲ್ಲ. ನಿಮ್ಗೆ ಅನ್ನಿಸ್ತಿದೆಯಾ ಇನ್ನೋಸೆಂಟ್ ಆಗಿದ್ದಾನೆ ಅಂತ? ನಮ್ಗೆ ಯಾರಿಗೂ ಅನ್ನಿಸ್ತಿರ್ಲಿಲ್ಲ ಒಳಗೆ, ನಮ್ಗೆ ಅನ್ನಿಸ್ತಿರ್ಲಿಲ್ಲ. ಅವನ ಇನ್ನೋಸೆನ್ಸ್ ನಾವು ನೋಡಿದ್ದೇ 2 ವಾರ. ಆ ಇನ್ನೋಸೆನ್ಸ್ ಆದಮೇಲೆ ಅವನಲ್ಲಿ ತುಂಬ ಬುದ್ಧಿವಂತಿಕೆ ನೋಡಿದ್ವಿ, ಸಿಕ್ಕಾಪಟ್ಟೆ ಚಾಣಾಕ್ಷತೆಯಿಂದ ಆಡೋದನ್ನು ನೋಡಿದ್ವಿ, ಆ್ಯಂಡ್ ತುಂಬ ನೇರವಾಗಿ ಮಾತಾಡುವಂಥ ಹನುಮಂತನ ನೋಡಿದ್ವಿ. ಸೊ ನಮ್ಗೆ ಅದನ್ನು ನೋಡ್ತಾ ಇದ್ವಿ ನಾವು. ನಮಗೆ ಅವ್ನು ಇನ್ನೋಸೆನ್ಸ್ ಎಲ್ಲಿ ಅಂತ ಅನಿಸ್ತಿತ್ತು ಅಂದರೆ, ನಾವು ಇಂಗ್ಲೀಷಲ್ಲಿ ಏನಾದರೂ ಮಾತಾಡಿದಾಗ ಅಥವಾ ಟಾಸ್ಕ್ ಓದಿದಾಗ ಅವ್ನಿಗೆ ಅರ್ಥ ಆಗ್ತಿರ್ಲಿಲ್ಲ, ಅಲ್ಲಿ ಇನ್ನೋಸೆನ್ಸ್ ಅನ್ನಿಸ್ತಿತ್ತೆ ಹೊರತು ಆಟನ ತುಂಬ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಡ್ತಿದ್ದಂಥ ವ್ಯಕ್ತಿ ಹನುಮಂತು. ನೀವು ಕ್ಯಾಪ್ಟನ್ ಆಗಿದ್ರಿ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಅನ್ನುವಂಥದ್ದು ನಿಮ್ಮಲ್ಲಿ ಚೆನ್ನಾಗಿದೆ ಅನ್ನೋವಂಥದ್ದು ಎಲ್ಲರದ್ದು ಒಂದು ಒಪಿನಿಯನ್ನು. ಸೊ ಲೀಡರ್ ಆಗುವಂಥದ್ದು ಅಷ್ಟು ಈಸಿ ಅಲ್ಲ. ಅಲ್ಲಿ ಜನಗಳ ಮನಸ್ಸು ಒಂದೊಂದು ರೀತಿಯೇ ಇರುತ್ತೆ. ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ಎಲ್ಲರಿಗೂ ಬೇಜಾರಾಗ್ದಂಗೆ ನೋಡ್ಕೊಳ್ಬೇಕು. ನಿಮಗೆಲ್ಲೋ ಒಂದು ಕಡೆ ಕಷ್ಟ ಅನ್ನಿಸ್ತಾ ಲೀಡರ್ಶಿಪ್ ತಗೊಂಡಿದ್ದು ಅಥವಾ ಅವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ? ಇಲ್ಲ, 3ನೇ ವಾರ ನನಗೆ ಎಲ್ರೂ ಬೇಜಾರಾಗ್ದಂಗೆ ಇಡಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಈಗ ನಾನು ಇಂತಿಂಥ ನಿರ್ಧಾರಗಳನ್ನು ನಾನು ತಗೋತೀನಿ ಆ್ಯಸ್ ಎ ಕ್ಯಾಪ್ಟನ್. ಬಿಕಾಸ್ ನಾನು 8 ಜನ ನಾಮಿನೇಟ್ ಮಾಡಬೇಕಾಗಿತ್ತು ಆ ವಾರ. ಈ ಮನೇಲಿ ಇಡೀ ಮನೇಲಿ ಯಾರೂ ಇಷ್ಟು ವಾರದಲ್ಲಿ ಅದನ್ನು ಮಾಡಿಲ್ಲ. ಒಬ್ಬನೇ ನಿಂತ್ಕೊಂಡು 8 ಜನ ನಾಮಿನೇಟ್ ಮಾಡಬೇಕಾಗಿತ್ತು. ಇವಾಗ ಅವನಿಗೆ ಬೇಜಾರಾಗುತ್ತೆ ಅಂದರೆ ನಾನು ನಾಮಿನೇಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನಾನು ಅಂದ್ಕೊಂಡಿದ್ದು, ನಾನು ನಿನಗೆ ಬೇಜಾರು ಮಾಡಬೇಕು ಅಂತ ನಾನು ಕೆಲಸಗಳು ಮಾಡಲ್ಲ. ನಾನು ಮಾಡಿದ ಕೆಲಸದಲ್ಲಿ ನಿನಗೇನಾದರೂ ಬೇಜಾರಾದರೆ ನೀನು ನನ್ನ ಹತ್ರ ಬಂದು ಮಾತಾಡು, ನಾನು ಕೊಡ್ತೀನಿ ಕ್ಲಾರಿಟಿ. ನಾನು ಏನಕ್ಕೆ ಅದನ್ನು ಮಾಡಿದೆ ಅಂತ ನಿನಗೆ ಹೇಳ್ತೀನಿ, ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿದ್ದೀನಿ. ಬಟ್ ನಿನಗೇನೋ ಬೇಜಾರಾಗ್ಬಿಡುತ್ತೆ ಅಂತ ಅದನ್ನು ನಾನು ಮಾಡಿದೆ ಅಂತೂ ಇರಲ್ಲ. ನನಗೆ ಸರಿ ಅನಿಸಿದ್ದು ನಾನು ಮಾಡ್ತಾ ಇರ್ತೀನಿ ಅಂತಲೇ ಇದ್ದಿದ್ದು. ಬಟ್ ಅದು ಎಲ್ರಿಗೂ ಇಷ್ಟ ಆಗ್ತಾ ಹೋಯಿತು. ಯಾಕಂದರೆ ಎಲ್ಲರೂ 3 ವಾರ ಇದ್ದಿದ್ದು, ಇನ್ನೂ ಎಲ್ಲರೂ ಅರ್ಥ ಮಾಡ್ಕೋತಾ ಇದ್ರು. ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಹಂಗೆ ನಿಂತ್ಕೊಂಡು ಇಡೀ ಮನೇನ ಕಂಟ್ರೋಲ್ ಮಾಡಿದಾಗ ಅದು ತುಂಬ ಜನಕ್ಕೆ ಇಷ್ಟ ಆಯಿತು. ಆ್ಯಂಡ್ ತುಂಬ ಜನ ಅದಾದಮೇಲೆ ಕ್ಯಾಪ್ಟನ್ ಆದವ್ರು ಹೇಳಿದ್ದು ಉಂಟು, ಶಿಶಿರ್ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿ ಹೋಗಿದ್ದಾನೆ, ಅದನ್ನು ನಾವು ಫಾಲೋ ಮಾಡ್ಕೊಂಡು ಅದನ್ನು ಕ್ರಾಸ್ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸಗಳು ಮಾಡಬೇಕು ಅಂತ ಹೇಳಿದ್ದು ಉಂಟು. ಓಕೆ, ಸೊ ಒಟ್ಟಾರೆ ನಿಮ್ಮ ಒಂದು ಬಿಗ್ ಬಾಸ್ ಜರ್ನಿ ಹೇಳೋದಾದರೆ ಹೇಗೆ ಅನ್ನಿಸ್ತು? ಆಬ್ವಿಯಸ್ಲಿ ಅಷ್ಟು ದಿನ ಇದ್ರಿ, ಎಲ್ರಿಗೂ ಒಂದು ಆಸೆ ನಿರಾಸೆ ಆಗಿದೆ. ಆ್ಯಕ್ಚುಲಿ ನೀವು ಗೆಲ್ತೀರಾ ಅನ್ನೋಂಥದ್ದು, ಅದು ಬೇಜಾರಂತೂ ಇದೆ. ಅದು ಬಿಟ್ಟು ಅದನ್ನು ನೀವು ಸ್ಪೋರ್ಟಿವ್ ಆಗಿ ತಗೊಳ್ತೀರಾ ಅನ್ನೋಂಥದ್ದು ನನಗೆ ಗೊತ್ತಿದೆ. ಸೊ ಹೆಂಗೆ ಅನ್ನಿಸ್ತು ಅಂತ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ? ಎಲ್ಲವೂ ಇದ್ದಂಥ ಮನೆಯಲ್ಲಿ ಏನೂ ಇಲ್ಲದ ಒಬ್ಬ ವ್ಯಕ್ತಿ ಹೋಗಿ ಎಲ್ಲವನ್ನೂ ಗಳಿಸ್ಕೊಂಡು ಬಂದ. ವಾವ್ ವಾವ್ ವಾವ್, ಸೂಪರ್. ಅಷ್ಟೇ. ಓಕೆ, ಸೊ ಒಟ್ಟಾರೆ ಹೀಗಿತ್ತು ನಿಮ್ಮ ಬಿಗ್ ಬಾಸ್ ಜರ್ನಿ. ಓಕೆ, ಇದನ್ನು ಡಿಕೋಡ್ ಮಾಡ್ಕೊಳ್ಳಿ. ಸೂಪರ್. ಇನ್ನು ನಿಮ್ಮ ಅಭಿಮಾನಿಗಳಿಗೆ ಏನೊಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್, ಹೊರಗಡೆ ಬಂದಾಗ ಇಷ್ಟು ದೊಡ್ಡ ಒಂದು ಬಳಗ ಕ್ರಿಯೇಟ್ ಆಗಿದೆ ಅಂತ ನನಗೆ ಗೊತ್ತಾಗಿ ತುಂಬ ಖುಷಿ ಆಯಿತು. ತುಂಬ ಎಮೋಷ್ನಲ್ ಆದ ಆ್ಯಕ್ಚುಲಿ. ನನ್ನನ್ನು ಯಾರ್ಯಾರು ಇಷ್ಟಪಟ್ಟರೋ ಅವರೆಲ್ರಿಗೂ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕದ ಮೂಲೆಯಿಂದನೂ ಫ್ಯಾನ್ ಪೇಜಸ್ ಕ್ರಿಯೇಟ್ ಮಾಡಿದ್ರಿ. ನೀವೇ ನಿಂತು ನಾನು ನಾಮಿನೇಟ್ ಆದಾಗ ಪ್ರತಿ ವಾರ ನನ್ನನ್ನು ಸೇವ್ ಮಾಡೋದಕ್ಕೆ ಏನೇನು ಕೆಲಸಗಳು ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ಹೃದಯ ತುಂಬರುತ್ತೆ. ಆ್ಯಂಡ್ ನಿಮ್ಮನ್ನು ನಿರಾಸೆ ಮಾಡೋದಕ್ಕೆ ಸಾರಿ. ಬಟ್ ನಾನು ನನ್ನ ಆಟನ ಆಡಿ ಒಳ್ಳೆ ರೀತಿಯಿಂದನೇ ಹೊರಗಡೆ ಬಂದಿದ್ದೀನಿ ಅನ್ನೋದಕ್ಕೆ ನಿಮಗೆ ಖುಷಿ ಇದೆ ಅಂತ ಅನ್ಕೋತೀನಿ. ಇನ್ನು ಮುಂದೆ ನನ್ನ ಲೈಫಲ್ಲಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಹಲವಾರು ಕೆಲಸಗಳನ್ನ ಮಾಡಬೇಕು ಅಂತ ರೆಡಿಯಾಗಿದ್ದೀನಿ. ಅದೆಲ್ಲದ್ರ ಮೂಲಕ ನಿಮ್ಮ ಸಂಬಂಧ ಕಡ್ಕೊಳ್ಳೋದಂಗೆ ಇನ್ನೊಂದಷ್ಟು ಎಂಟರ್ಟೈನ್ಮೆಂಟ್ ನಿಮ್ಗೆ ಕೊಡೋದಕ್ಕೆ ಸಜ್ಜಾಗಿದ್ದೀನಿ. ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿ, ಜನಸಾಮಾನ್ಯರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಇವರೆಲ್ಲ ಸೆಲೆಬ್ರಿಟಿಗಳು, ಹುಟ್ಟುತ್ತಾನೆ ಚಿನ್ನದ ಸ್ಪೂನ್ ಕೈಯಲ್ಲಿ ಹಿಡ್ಕೊಂಡ್ಬಂದಿರ್ತಾರೆ, ಅಥವಾ ಅವರು ಅಷ್ಟೊಂದು ಚಾಲೆಂಜಸ್ನ ಎದುರಿಸಿರಲ್ಲ, ಆ ಥರ ಅಂದ್ಕೊಂಡಿರ್ತಾರೆ. ಬಟ್ ನೀವು ಕೂಡ ಆ ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡಿದ್ದೀರಾ, ಜೊತೆಗೆ ಅದನ್ನು ಅಷ್ಟು ಕಾಮಾಗಿ ತೊಗೊಂಡು ಹೋಗಿದ್ದೀರಾ. ಸೊ ಅದನ್ನೆಲ್ಲ ಮೆಟ್ಟಿ ನಿಂತಿರೋದಕ್ಕೆ ಇವತ್ತು ಈ ಸ್ಥಾನದಲ್ಲಿ ಬಂದಿದ್ದೀರಾ. ಓಕೆ, ಸೊ ನಿಮ್ಮ ಇನ್ನೊಂದು ಲಾಸ್ಟ್ ಕ್ವೆಶನ್ ಏನು ಅಂತ ಹೇಳಿದ್ರೆ, ಈಗ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ಹೇಳಿದ್ರೆ ಎಲ್ಲರೂ ಕೇಳ್ತಾ ಇದ್ದಾರೆ, ಶಿಶಿರ್ ಅವ್ರಿಗೆ ಕ್ರಶ್ ಯಾರಾದರೂ ಇದ್ದಾರಾ, ಅಥವಾ ಅವರ ಗರ್ಲ್ ಫ್ರೆಂಡ್ ಬಗ್ಗೆ ಅಥವಾ ಏನಾದ್ರೂ ಆ ಥರದ್ದು ಏನಾದರೂ ವಿಚಾರ ಇದ್ದರೆ ದಯವಿಟ್ಟು ಕೇಳಿ ಅಂತ ನನಗೆ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ. ಅದಕ್ಕೆ ಆ ಥರದ್ದು ಯಾರೂ ಇಲ್ಲ ಮೇಡಮ್. ಆ ಥರದ್ದು ಏನಾದರೂ ಹೇಳಿದಾಗ ಫಸ್ಟು ನಮ್ಮ ಕುಟುಂಬದವ್ರಿಗೆ ಹೇಳ್ತೀನಿ. ಸದ್ಯಕ್ಕೆ ಆ ಥರದ್ದು ಯಾರೂ ಇಲ್ಲ. ಹೌದು, ಸೆಟ್ಲ್ ಆಗುವಂಥ ಟೈಮ್, ವಯಸ್ಸು 30 ದಾಟಿದೆ, ಸೆಟ್ಲ್ ಆಗುವಂಥ ಟೈಮ್ ಇವಾಗ. ಅದ್ರ ಬಗ್ಗೆ ಅಪ್ಪ ಅಮ್ಮ ಯೋಚನೆ ಮಾಡ್ತಾರೆ. ಸೊ ಶಿಶಿರ್ ಅವ್ರಿಗೆ ಹುಡುಗಿ, ಮದುವೆ ಆಗುವಂಥ ಹುಡುಗಿ ಹೇಗಿರಬೇಕು, ಏನೆಲ್ಲ ಕ್ವಾಲಿಟೀಸ್ ಇದೆ? ನನಗಿರೋದು ಎರಡೇ ಎರಡು. ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಮನೆಗೆ ನಮ್ಮ ಮನೆಯ ವಾತಾವರಣಕ್ಕೆ ಒಗ್ಗುವಂಥ ಹುಡುಗಿ ಬೇಕು, ಅಷ್ಟೇ ನನಗಿರೋದು. ಸೊ ಯಾವಾಗಲಾದರೂ ನಿಮಗೆ ಖುಷಿ ಆದಾಗ ಏನಾದರೂ 1-2 ಲೈನ್ ಗುನ್ಗಿರ್ತೀರಾ?
ಆಬ್ವಿಯಸ್ಲಿ ಅಲ್ವಾ? ಸೊ ಫೇವ್ರೆಟ್ ಸಾಂಗ್ ಯಾವುದು ನಿಮಗೆ? ನನಗೆ ಮುಂಜಾನೆ ಮಂಜಲಿ ಜಸ್ಟ್ ಮಾತಲ್ಲಿ ತುಂಬ ಫೇವ್ರೆಟ್ ಸಾಂಗ್ ಅದು. ಅದು ಮಸ್ತಾಗಿ ನಿಮ್ಮ ವಾಯ್ಸಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿದೆ. ನಿಮ್ಮ ವಾಯ್ಸ್ ತುಂಬ ನನಗೆ ಇಷ್ಟ ಆ್ಯಕ್ಚುಲಿ. ನಿನ್ನೆಯಿಂದ ಮಾತಾಡಿ ಕ್ರ್ಯಾಕ್ ಆಗ್ಬಿಟ್ಟಿದೆ ಮೇಡಮ್. ಯಾ ಐ ನೋ, ಬಟ್ ನಾನು ಎಡಿಟಿಂಗಲ್ಲಿ ಅದನ್ನು ಸಾಫ್ಟ್ ಮಾಡಿಸ್ತೀನಿ. Auto-tune ಸೂಪರ್ ಮಾಡಿಸ್ತೀವಿ, ಪಕ್ಕ ಮಾಡ್ತೀವಿ. ಇಲ್ಲ ನನಗೋಸ್ಕರ ಈಗ ನೋಡಿ, ನನಗೋಸ್ಕರ 2 ಲೈನ್ ನೀವು ಹೇಳಲೇಬೇಕು. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನೆಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನೆದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ತೆಗೆದು ನಿಟ್ಟುಸಿರನ್ನು ನೀ ಬಗೆದು ನನ್ನನ್ನೇ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸನೀ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ. ಓಕೆ ಶಿಶಿರ್ ಸರ್, ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೀರಾ, ಈ ಇಂಟರ್ವ್ಯೂಸಲ್ಲೇ ನೀವು ಬ್ಯುಸಿ ಆಗಿದ್ದೀರಾ. ಆದರೂ ಕೂಡ ನಿಮ್ಮ ಸಿಂಪ್ಲಿಸಿಟಿ ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ನಮ್ಮನ್ನು ರಿಸೀವ್ ಮಾಡಿದ್ರಿ, ನಮಗೋಸ್ಕರ ಟೈಮ್ ಕೊಟ್ರಿ, ಚಂದ ನಮಗೆ ಟ್ರೀಟ್ ಮಾಡಿದ್ದೀರಾ, ಜೊತೆಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕಾಗಿ. ಹಾಗೆ ನಿಮ್ಮ ಸಿನಿ ಜರ್ನಿ ಜೊತೆಗೆ ಬಿಗ್ ಬಾಸ್ ಜರ್ನಿ, ನಿಮ್ಮ ಮುಂದಿನ ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ಅನ್ನೋದನ್ನು ನಮಗೆ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಆ್ಯಂಡ್ ಅಶ್ವಬೇಗ ನ್ಯೂಸ್ಗೆ, ಅಶ್ವಬೇಗ ಚಾನಲ್ಗೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.